ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಈ ಲಾಗು ನನ್ನ ಹುಟ್ಟುಹಬ್ಬದ ಲಾಗ್ ಆಗಿರುತ್ತೆ. ಸೊ ನಿಮಗೂ ಸಹ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ನಾವು ಹಬ್ಬಕ್ಕೆ ಅಂತ ಹೇಳಿ ನಮ್ಮ ದೊಡ್ಡನಾದ್ನಿ ಮನೆಗೆ ಹೋಗಿದ್ವಿ. ಸೊ ಅದ್ರ ನೆಕ್ಸ್ಟ್ ಡೇನೇ ನನ್ನ ಬರ್ಡೇನೂ ಸಹ ಇತ್ತು. ಬರ್ಡೇ ಅಂತ ಹೇಳಿದ್ರೆ ಗೊತ್ತೇ ಇದೆಯಲ್ಲ, ಸ್ಪೆಷಲ್ಲಾಗಿ ಎಲ್ಲರೂ ಸೆಲೆಬ್ರೇಷನ್ ಮಾಡಲೇಬೇಕು. ಅದು ಒಂಥರ ಸ್ಪೆಷಲು. ಅದರಲ್ಲೂ ಸಹ ಫ್ಯಾಮಿಲಿ ಎಲ್ಲ ಸಿಕ್ಕಿದ್ಮೇಲೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನಿಮಗೂ ಸಹ ಈ ವ್ಲಾಗ್ ಕಂಪ್ಲೀಟಾಗಿ ಇಷ್ಟ ಆಗುತ್ತೆ. ಸೊ ಎಲ್ಲೂ ಸಹ ಸ್ಕಿಪ್ ಮಾಡದೆ ಆದಷ್ಟು ಪೂರ್ತಿ ವಿಡಿಯೋನ ನೋಡೋಕ್ಕೆ ಪ್ರಯತ್ನ ಪಡಿ. ಸೊ ಈ ಕೇಕು ಕಟ್ ಮಾಡೋಕ್ಕೆ ಎಲ್ಲರೂ ಸಹ ಕಾಯ್ತಾ ಇದ್ವಿ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಒಬ್ಬರು ಸಿಕ್ಕಿದ್ರೆ ಒಬ್ಬರು ಸಿಗ್ತಾ ಇರಲಿಲ್ಲ, ಆ ರೀತಿ ಆಗ್ತಿತ್ತು. ಸೊ ಕೊನೆಗೆ ಎಲ್ಲರನ್ನೂ ಒಂದು ಕಡೆ ಕೂಡ ಹಾಕ್ಕೊಂಡು ಈಗ ಕೇಕ್ನ ಕಟ್ ಮಾಡುವಂಥ ಸಮಯ ಬಂತು ಅಂತಲೇ ಹೇಳ್ಬೋದು. ಸೊ ಯಾವ ಕಡೆಯಿಂದ ಹಿಡಿದ್ರೆ ವಿಡಿಯೋ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಉಲ್ಲಾಸ್ ಎಲ್ಲ ಕಡೆಯಿಂದನೂ ಸಹ ಟ್ರೈ ಮಾಡ್ತಿದ್ದ ಅಂತಲೇ ಹೇಳ್ಬೋದು. ಸೊ ಹಾಗೆ ಕೇಕ್ ಕಟ್ ಮಾಡೋಕ್ಕಿಂತ ಮುಂಚೆ ಒಂದು ಫ್ಯಾಮಿಲಿ ಫೋಟೋನ ತೊಗೊಳ್ಳೋಣ ಅಂತ ಹೇಳಿ ನಾನು, ರಾಘು ಹಾಗೆ ಮಕ್ಕಳು 4 ಜನ ಫ್ಯಾಮಿಲಿ ಫೋಟೋನ ತಗೋತಿದ್ವಿ. ಸೊ ಹಾಗೆ ಒಂದು ಕ್ಲಿಪ್ಪಿಂಗೂ ಸಹ ಇತ್ತು, ಅದಕ್ಕೋಸ್ಕರ ಇಲ್ಲಿ ಹ್ಯಾಂಡ್ ಮಾಡಿದೆ ಅಂತಲೇ ಹೇಳ್ತಾ ಇದ್ದೀನಿ. ಸೊ ನಿಮಗೂ ಸಹ ಇಷ್ಟ ಆಗುತ್ತೆ. ಸೊ ಯಾರೆಲ್ಲ ನನಗೆ ವಿಶ್ ಮಾಡಿದ್ರು, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ವೈಟಿಲಿ ಆಗಿರ್ಬೋದು, ಪರ್ಸ್ನಲಾಗಿ ಮೆಸೇಜ್ ಮಾಡಿದವ್ರಿಗೆ ಎಲ್ರಿಗೂ ಸಹ ಥ್ಯಾಂಕ್ ಯು ಸೋ ಮಚ್. ಸೊ ಸ್ಪೆಷಲಾಗಿ ಈ ಫ್ಯಾಮಿಲಿಗೆ ಥ್ಯಾಂಕ್ ಯು ಹೇಳಲೇಬೇಕು. ಸೊ ಆ ಒಂದು ಬರ್ಡೇನ ಸ್ಪೆಷಲಾಗಿ ಕ್ರಿಯೇಟ್ ಮಾಡಿದ್ದಕ್ಕೆ ಇಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಸಹ ಥ್ಯಾಂಕ್ ಯು. ಯಾಕಪ್ಪ ಅಂತ ಹೇಳಿದ್ರೆ ಹಬ್ಬದ ಬ್ಯುಸಿಲಿ, ಹಬ್ಬದ ಕೆಲಸದಲ್ಲಿ ನಮಗೋಸ್ಕರ ಒಬ್ಬರು ಟೈಮ್ ಕೊಡ್ತಾರೆ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಅದಕ್ಕೆ ಒಂದು ಬೆಲೆ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ. ಸೊ ನೋಡಿ ಈಗ ನಮ್ಮ ಚೀಕು ಯಾವ ರೀತಿ ಅವನೇ ಕ್ಯಾಂಡಲನ್ನ ಉಫ್ ಅಂತ ಹುರ್ಬಿಡ್ತಾನೆ, ಆ ರೇಂಜಿಗೆ ನನ್ನ ಮಗ ವೆಯ್ಟ್ ಮಾಡ್ತಿದ್ದಾನೆ ಅಂತಲೇ ಹೇಳ್ಬೋದು. ನೋಡಿ ಪಾಪ ಅಂತ ಅನಿಸುತ್ತೆ. ಎಷ್ಟು ಸರಿ ನೋಡಿದ್ದೀನಿ ಆ ವಿಡಿಯೋ, ಅಷ್ಟು ಸರಿ ನೋಡಿದ್ದೀನಿ. ನಮ್ಮ ಸೋನೂ ಸಹ ಅಷ್ಟು ಎಕ್ಸೈಟ್ಮೆಂಟಲ್ಲಿ ವಿಶ್ ಮಾಡ್ದ. ಸೊ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ಸಹ ವಿಶ್ ಮಾಡ್ತಾಯಿದ್ರು. ಸೊ ಹಾಗೆ ಅವತ್ತು ನಾನು ಆಗಲೇ ಹೇಳ್ದಂಗೆ ಹಬ್ಬದ ಮಾರನೇ ದಿನ ಹೊಸತೊಡ್ಕು ಇದ್ದರಿಂದ ನಮ್ಮ ಚಿಕ್ಕನಾದ್ನೂ ಸಹ ಹಬ್ಬ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಬಂದಿದ್ದರು. ಸೊ ಈಗ ಕೇಕ್ನ ತಿನ್ನಿಸ್ಕೊಂಡು ಮಕ್ಳಿಗೂ ಸಹ ತಿನ್ನಿಸಿ ನಮ್ಮ ನಾದ್ನಿದಿರಿಗೆ ಹಾಗೆ ನಾದ್ನಿ ಮಕ್ಕಳಿಗೆ ಎಲ್ಲರಿಗೂ ಸಹ ತಿನ್ನಿಸಿದ್ವಿ ಅಂತಲೇ ಹೇಳ್ಬೋದು. ಸೊ ನೀವು ಸಹ ತುಂಬಾ ಇಷ್ಟಪಡ್ತೀರಾ ಈ ವ್ಲಾಗು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಕಂಪ್ಲೀಟಾಗಿ ವಿಡಿಯೋ ನೋಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಸೊ ಈಗ ನಮ್ಮ ಉಲ್ಲಾಸ್ಗೆ ರಾಗು ತಿನ್ನಿಸ್ತಾ ಇದ್ದಾರೆ. ಮಕ್ಳಿಗೂ ತಿನ್ನಿಸ್ಬೇಕು, ಹೆಂಡತಿಗೂ ತಿನ್ನಿಸ್ಬೇಕು ಅನ್ನೋ ಪಾಲಿಸಿ ಅವ್ರದ್ದು. ಸೊ ಇದೆಲ್ಲ ಆದಮೇಲೆ ಎಲ್ಲರೂ ಸಹ 1 by 1 ಬಂದರು. ಸೊ 1 by 1 ಬಂದಾಗ ಗೊತ್ತೇ ಇದೆಲ್ಲ, ಕೇಕ್ನ ತಿನ್ನಿಸೋದು ಮಾಡೋದು, ಗಿಫ್ಟ್ಗಳು ಕೊಡೋದು ಎಲ್ಲ ಆಯಿತು. ಸೊ ಹಾಗೆ ತುಂಬಾ ಖುಷಿಯಾಗಿರುವಂತಹ ಏನಂದರೆ ಗಿಫ್ಟ್ನೇ ಸಹ ಕೊಟ್ಟರು. ಏನು ಗಿಫ್ಟ್ ಕೊಟ್ಟರು ಅಂತ ನಿಜವಾಗ್ಲೂ ಲಾಸ್ಟಲ್ಲಿ ನಾನು ಅನ್ಬಾಕ್ಸ್ ಮಾಡ್ತೀನಿ ಗಿಫ್ಟ್ನ ಅನ್ಬಾಕ್ಸ್ ಮಾಡ್ತೀನಿ. ಆವಾಗ ನೀವು ಸಹ ನೋಡ್ಬೋದು ಏನು ಗಿಫ್ಟ್ ಕೊಟ್ಟರು ಅನ್ನೋದನ್ನು. ಸೊ ಈಗ ಕೇಕ್ ತಿನ್ನಿಸ್ತಾ ಇದ್ದಾರೆ. ತುಂಬಾ ಯೂಸ್ಫುಲ್ ಆಗಿರುವಂತಹ ಗಿಫ್ಟು. ಯೂಟ್ಯೂಬರ್ಸ್ಗೆ ಆಲ್ಮೋಸ್ಟ್ ಇದು ಬೇಕೇ ಬೇಕು ಈಗ ಇರುವಂತಹ ಒಂದು ಇದರಲ್ಲಿ. ಈ ಒಂದು ಗಿಫ್ಟ್ ತುಂಬಾ ಬೇಕು, ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿದ್ದಂತಹ ಒಂದು ಗಿಫ್ಟ್ ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಆಯಿತು. ಏನು ಅನ್ನೋದನ್ನು ನೆಕ್ಸ್ಟ್ ಇದೇ ವಿಡಿಯೋಲಿ ಇದೆ, ನೀವು ವೆಯ್ಟ್ ಮಾಡಿ ಆ ಒಂದು ವಿಡಿಯೋನ ನೋಡ್ಬೋದು. ಸೊ ಹಾಗೆ ಆ ಒಂದು ಗಿಫ್ಟ್ ಕೊಟ್ಟಿದ್ದು ನಮ್ಮ ಬಾವಾಜಿ ಮತ್ತು ನಮ್ಮ ಅಕ್ಕ ಇಬ್ಬರು ಸೇರಿ ಆ ಒಂದು ಗಿಫ್ಟನ್ನ ಕೊಟ್ಟರು ಅಂತಲೇ ಹೇಳ್ಬೋದು. ಯಾಕಂದರೆ ಏನೇ ಒಂದು ಗಿಫ್ಟ್ ಕೊಟ್ಟರು ಯೂಸ್ ಆಗಬೇಕಲ್ವಾ. ಸುಮ್ಮನೆ ಯೂಸ್ ಆಗಿಲ್ದಿರುವಂಥ ಗಿಫ್ಟ್ ಕೊಡೋ ಬದಲು ಈ ರೀತಿ ಯೂಸ್ಫುಲ್ ಗಿಫ್ಟ್ ಕೊಟ್ಟರೆ ತುಂಬ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನಾನು ಆಗಲೇ ಹೇಳಿದೆ, ಈ ಕೇಕ್ ಕಟ್ ಮಾಡುವಂತಹ ವಿಷಯ ಬಂದಾಗ ತುಂಬಾ ವೆಯ್ಟ್ ಮಾಡಿ ಕಟ್ ಮಾಡಿದಂತಹ ಕೇಕು. ಪಾಪ ನಮ್ಮ ನಾದ್ನಿ ಮಗ 12 ಗಂಟೆಗೆ ಕಟ್ ಮಾಡಬೇಕು ಅಂತ ಹೇಳಿ ಬುಕ್ ಮಾಡಿದಂತಹ ಕೇಕು ಕೊನೆಗೆ ಅದು ಬಂದು ಸಂಜೆ ಕಟ್ ಮಾಡೋ ಥರ ಆಯಿತು. ಅದೇ ಹೇಳೋದು, ಕೆಲವೊಂದು ಟೈಮ್ ಸಮಯ ಎಲ್ಲರಿಗೂ ಸಹ ಸಿಗಬೇಕಲ್ವಾ. ಸೊ ಸಿಗುವಂಥ ಸಮಯದಲ್ಲಿ ಎಲ್ಲರೂ ಸಹ ಇರಲೇಬೇಕು, ಪ್ರೆಸೆನ್ಸ್ ಇರಲೇಬೇಕು ಅನ್ನೋ ಕಾರಣಕ್ಕೆ ಪ್ರತಿಯೊಬ್ಬರಿಗೂ ಸಹ ವೆಯ್ಟ್ ಮಾಡಿ ಆ ಒಂದು ದಿವಸನ ಕೇಕ್ ಕಟ್ ಮಾಡಿದ್ವಿ. ಇವರು ಅಷ್ಟೇ, ಬೇಬಿ ಅಕ್ಕ ಅಂತ ರಾಘು ಅವರ ಸಿಸ್ಟರ್, ಅವರೂ ಸಹ ಗಿಫ್ಟನ್ನ ಕೊಟ್ಟರು. ತುಂಬಾ ಚೆನ್ನಾಗಿದೆ ಆ ಗಿಫ್ಟೂ ಸಹ. ಸೊ ಹಾಗೆ ಒಬ್ರಿಗೊಬ್ರು ಹೀಗೆ ಕೇಕ್ನ ತಿನ್ನಿಸ್ಕೊಂಡು ಆ ಒಂದು
ಒಂದು ದಿನಾನ ಅಂದರೆ ಸಂಜೆನ ಕಳೆದ್ವಿ ಅಂತಲೇ ಹೇಳ್ಬೋದು. ನಮ್ಮ ಉಲ್ಲಾಸ ಅಂತೂ ಚಿಕ್ಕು ಮೇಲೆ ಕಣ್ಣು, ಎಲ್ಲಿ ಏನು ಕೇಕ್ ಮಾಡ್ತಾವೆ ವೀಡಿಯೋ ಹಾಳಾಗುತ್ತೆ ಅಂತ ನಾನು ಸುಮ್ಮನಿರೋ ಹೋಗ್ಲಿ ಇರಲಿ ಏನೂ ಆಗಲ್ಲ ಅಂತ ಹೇಳಿದೆ. ಸೊ ಇವನೇ ಪವನು. ಸೊ ನನಗೋಸ್ಕರ ಕೇಕ್ನ ಗಿಫ್ಟಾಗಿ ಕೊಟ್ಟಂತಹ ಪವನ್. ಥ್ಯಾಂಕ್ ಯು ಪವನ್. ಯಾಕಂತ ಹೇಳಿದ್ರೆ ನಾವು ಮಕ್ಕಳಿಗೆ ಮಾಡಬೇಕು, ಬಟ್ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ಎಲ್ಲ ಮಕ್ಕಳು ಸ್ವಲ್ಪ ದೊಡ್ಡವರಾಗಿರೋದ್ರಿಂದ ಅವರಲ್ಲೂ ಸಹ ಕೇಕ್ನ ತರೋದು, ಸೆಲೆಬ್ರೇಷನ್ ಮಾಡೋದು, ಸೊ ಅವ್ರ ಮೈಂಡಿಗೂ ಬಂದಿರುತ್ತಲ್ವ. ಸೊ ಅದೇ ಒಂದು ದೊಡ್ಡ ಖುಷಿ. ಅವ್ರು ಗಿಫ್ಟ್ ಕೊಟ್ಟಿಲ್ಲ ಅಂದರೂ ಚಿಂತೆ ಇಲ್ಲ, ಈ ರೀತಿ ಒಂದು ಸೆಲೆಬ್ರೇಷನ್ ಮಾಡಿದಾಗ ನಮಗೋಸ್ಕರ ಒಂದು ಟೈಮ್ನ ಕೊಡ್ತಾರೆ ಅನ್ನೋ ಒಂದು ಪ್ರೀತಿ ವಿಶ್ವಾಸ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಆ ಕಡೆ ಬಾಲಾಜಿ ದೊಡ್ಡ ನಾದ್ನಿ ಮಗ ಚಿಕ್ಕ ನಾದ್ನಿ ಮಗ ಇಬ್ಬರೂ ಸಹ ನಾನು ಮದುವೆ ಆಗಿ ಬಂದಾಗ ಇಬ್ಬರು ಚಿಕ್ಕ ಚಿಕ್ಕ ಮಕ್ಕಳಾಗಿದ್ದರು. 11 ವರ್ಷದಲ್ಲಿ ಎಷ್ಟು ದೊಡ್ಡವರಾಗಿ ಬೆಳೆದು ಕಾಲೇಜಿಗೆ ಹೋಗುವಂತಹ ಮಟ್ಟಿಗೆ ಆಗಿದ್ದಾರೆ. ಸೊ ಇದೇ ರೀತಿ ನಮ್ಮೆಲ್ಲರ ಬಾಂಡಿಂಗ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಸೊ ನೆಕ್ಸ್ಟ್ ಈಗ ನಮ್ಮ ಬಾಲಾಜಿನೂ ಸಹ ಗಿಫ್ಟ್ನ ತಂದಿದ್ದ. ಆ ಗಿಫ್ಟು ಸಹ ಏನು ಅನ್ನೋದನ್ನ ನೆಕ್ಸ್ಟ್ ವೀಡಿಯೋಲಿ ಅಂದರೆ ಇದೇ ವಿಡಿಯೋಲಿ ತೋರಿಸ್ತೀನಿ. ಸೊ ಹಾಗೆ ಒಬ್ಬೊಬ್ಬೊಬ್ಬೊಬ್ಬರು ಹೀಗೆ ಕೇಕ್ನ ಕಂಟಿನ್ಯೂ ಮಾಡಿ ಕಟ್ ಮಾಡಿಕೊಂಡು ತಿನ್ಕೊಂಡು ಆರಾಮಾಗಿ ಇದ್ವಿ ಅಂತಲೇ ಹೇಳ್ಬೋದು. ಸೊ ತಮಾಷೆಗೆ ಚೀಕುಗೆ ರೇಗಿಸ್ಕೊಂಡು ನೀನು ಕೊಡಲ್ಲ ಹೋಗು ಅಂತ ಹಾಡಿಕೊಂಡು ಸೊ ಹಾಗೆ ಟೈಮ್ ಕಳೆದ. ನಮ್ಮ ಚೀಕು ಒಂದು ಗಿಫ್ಟು ಎಲ್ಲ ಗಿಫ್ಟು ಬೇಕು ಅನ್ನೋ ಥರ ಅವನು ಹಾಡ್ತಿದ್ದ. ಸೊ ಚಿಕ್ಕ ನಾದ್ನಿನೂ ಸಹ ತಂದಿದ್ರು, ನಾದ್ನಿ ಮಗನೂ ಸಹ ಗಿಫ್ಟ್ ತಂದಿದ್ದ. ಸೊ ಏನು ಗಿಫ್ಟ್ ಅನ್ನೋದನ್ನು ತೋರಿಸ್ತೀನಿ. ಏನು ಗೊತ್ತಾ, ಚಿಕ್ಕ ಗಿಫ್ಟು ದೊಡ್ಡ ಗಿಫ್ಟು, ಅವ್ರು ಗಿಫ್ಟ್ ಕೊಟ್ಟಿಲ್ಲ ಇವ್ರು ಗಿಫ್ಟ್ ಕೊಟ್ಟಿಲ್ಲ ಅನ್ನೋದಕ್ಕಿಂತ ಕೊಟ್ಟಿರೋದ್ರಲ್ಲಿ ಖುಷಿ ಪಡಬೇಕಂತೆ. ಯಾಕಂದರೆ ನಮಗೋಸ್ಕರ ಆ ಒಂದು ಸಮಯನ ಮೀಸಲಿಟ್ಟಿರ್ತಾರಲ್ವ, ಅದಕ್ಕಿಂತ ದೊಡ್ಡ ಗಿಫ್ಟ್ ಏನು ಬೇಡ ಅಲ್ವಾ. ಪ್ರತಿಯೊಬ್ಬರಿಗೂ ಸಹ ಒಂದು ಸಮಯ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಈ ದಿನ ಈ ಸಮಯ ಕಳೆದ್ಬಿಟ್ರೆ ಮತ್ತೆ ಸಿಗಲ್ಲ, ಮತ್ತೆ ಬರಲ್ಲ ಅಂತ ಹೇಳ್ತಾರೆ. ಆ ಒಂದು ಸಮಯನ ನಮಗೋಸ್ಕರ ಮೀಸಲಿಟ್ಟು ಅಂಗಡಿಗಳಿಗೆ ಹೋಗೋದು ಅಥವಾ ಶಾಪ್ಗೆ ಹೋಗೋದು ಅಥವಾ ತಲೆ ಉಪಯೋಗಿಸೋದು ಮಾಡಿ ಗಿಫ್ಟ್ಗಳನ್ನ ಸೆಲೆಕ್ಟ್ ಮಾಡ್ತಾರಲ್ವ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯಾರೇ ಏನೇ ಗಿಫ್ಟ್ ಕೊಟ್ಟರು ಸಹ ಬರ್ತಡೇ ಅಂತಲೇ ಅಲ್ಲ, ಕ್ಯಾಶುವಲ್ ಆಗಿ ಏನೇ ಒಂದು ವಿಚಾರದಲ್ಲೂ ಸಹ ನಮಗೋಸ್ಕರ ಸಮಯ ಕೊಡ್ತಿದ್ದಾರೆ ಅಂದರೆ ಆ ಒಂದು ಸಮಯಕ್ಕೆ ನಾವು ಸಹ ರೆಸ್ಪೆಕ್ಟ್ನ ಕೊಡಬೇಕು ಅಂತ ಹೇಳೋದನ್ನ ನಾನು ಇಷ್ಟಪಡ್ತೀನಿ. ಏನಪ್ಪ ಅಂತ ಹೇಳಿದ್ರೆ ಇದು ಕೊಟ್ರಾ ಅನ್ನೋದಕ್ಕಿಂತ ಅದು ಕೊಟ್ಟಿರೋದ್ರಲ್ಲಿ ತುಂಬ ಖುಷಿಯಾಗಿರಬೇಕು. ನನ್ನ ಪಾಲಿಸಿ ಅದೇ. ಯಾಕಂದರೆ ಹುಟ್ಟುಹಬ್ಬದ ದಿನ ತುಂಬಾ ಖುಷಿಯಾಗಿರಬೇಕು. ಪ್ರತಿಯೊಬ್ಬರು ಕೊಡುವಂತಹ ಗಿಫ್ಟು ನಮಗೆ ತುಂಬಾ ಇಂಪಾರ್ಟೆಂಟ್ ಅಂತಲೇ ಆಗಿರ್ಬೋದು. ಅದು ಒಂದು ಸೂಜಿ ಆಗಿರ್ಬೋದು ಅಥವಾ ಒಂದು ಸೇಫ್ಟಿ ಪಿನ್ ಆಗಿರ್ಬೋದು. ಸೊ ನಾವು ಹೇಳ್ಬೋದು ಹಾಂ ಅಂತ, ಬಟ್ ತುಂಬಾ ಎಫರ್ಟ್ ಹಾಕಿರ್ತಾರೆ. ಅವ್ರವ್ರು ಹಾಕಿರುವಂತಹ ಎಫರ್ಟು ಅವ್ರಿಗೆ ಗೊತ್ತಿರುತ್ತೆ. ಸೊ ಈಗ ಕೇಕ್ ಕಟಿಂಗ್ ಎಲ್ಲ ಆದಮೇಲೆ ಸುಮ್ಮನೆ ಹಾಗೆ ಈ ಒಂದು ಸಾಂಗ್ ನೋಡ್ತಾ ಇದ್ವಿ ಟಿ ವಿಲಿ. ಸೊ ಎಲ್ರಿಗೂ ಸಹ ಈ ಒಂದು ಸಾಂಗ್ಗೆ ಹಾಡಬೇಕು ಡ್ಯಾನ್ಸ್ ಅಂತ ಅನ್ನಿಸ್ತು. ಸೊ ತುಂಬಾ ಖುಷಿಪಟ್ಟು ಹಾಡಿದಂತಹ ಒಂದು ರೀಲ್ಸ್ ಅಂತಲೇ ಹೇಳ್ಬೋದು. ಇನ್ಸ್ಟಾಗ್ರಾಮ್ನೂ ಸಹ ಅಪ್ಲೋಡ್ ಮಾಡಿದ್ದೀನಿ. ಆದಷ್ಟು ಯಾರೆಲ್ಲ ಇನ್ಸ್ಟಾಗ್ರಾಮ್ನೂ ಸಹ ಫಾಲೋ ಮಾಡಿಲ್ಲ ಅಲ್ಲೂ ಹೋಗಿ ಫಾಲೋ ಮಾಡಿ ಈ ಒಂದು ಶಾರ್ಟ್ಸ್ ಇದೆ ಅಥವಾ ರೀಲ್ಸ್ ಇದೆ ಅದಕ್ಕೂ ಸಹ ಲೈಕ್ ಕೊಡ್ಬೋದು. ತುಂಬಾ ಮಕ್ಕಳೆಲ್ಲ ಸೇರಿಕೊಂಡು ಎಂಜಾಯ್ ಮಾಡಿದ್ವಿ. ಜಾಗನೇ ಸಾಲ್ತಿರಲಿಲ್ಲ ಅಲ್ಲಿ. ಆ್ಯಕ್ಚುಲಿ ನಾವು ಸಡನ್ನಾಗಿ ಡ್ಯಾನ್ಸ್ ಮಾಡಿದ್ರೋದ್ರಿಂದ ಸೋಫಾ ಆದರೂ ನಾವು ಜರುಗಿಸ್ತಾ ಇದ್ವಿ. ಮೊದಲೇ ಗೊತ್ತಿದ್ದರೆ ಒಬ್ಬೊಬ್ಬರು ಹಾಗೇ ಜಾಯಿನ್ ಆಗಿರೋದಂಥದ್ದು ಈ ಒಂದು ವಿಡಿಯೋ. ತುಂಬಾ ಖುಷಿಯಾಗಿ ಒಂದು ಸೆಲೆಬ್ರೇಷನ್ ಮೋಡ್ ಬಂದಿದ್ದು ಅಂತ ಹೇಳಿದ್ರೆ ಡ್ಯಾನ್ಸ್ ಮಾಡಿದಾಗ್ಲೇ. ಸೊ ಕೇಕು ಅದ್ರ ಒಂದು ಪಾರ್ಟ್ ಆದರೆ ಡ್ಯಾನ್ಸೂ ಸಹ ಒಂದು ನೆಕ್ಸ್ಟ್ ಪಾರ್ಟ್ ಅಂತಲೇ ಹೇಳ್ಬೋದು. ಹಾಗೆ ಎಲ್ಲ ಎಂಜಾಯ್ ಮಾಡಿಕೊಂಡು 2-3 ಸತಿ ಇದೇ ಸಾಂಗಿಗೆ ಡ್ಯಾನ್ಸ್ ಆಡಿದ್ವಿ. ಸೊ ಈಗ ಏನು ಗಿಫ್ಟು ಅಂತ ನಾನು ಹೇಳಿದೆ ಅಲ್ವಾ. ಸೊ ಇದೇ ನೋಡಿ ನಮ್ಮ ದೊಡ್ಡ ನಾದ್ನಿ ಹಾಗೆ ಭಾವಜಿ ಕೊಟ್ಟಿರುವಂತಹ ಮೈಕ್ ಗಿಫ್ಟು. ಅದನ್ನು ಅನ್ಬಾಕ್ಸ್ ಮಾಡ್ತೀನಿ, ನಾನು ತೋರಿಸ್ತೀನಿ ನಿಮಗೆ. ಸೊ ತುಂಬಾ ಚೆನ್ನಾಗಿ ಬರ್ತಿದೆ. ಅದೇ ಮೈಕಲ್ಲಿ ನಾನು ಇವಾಗ ನಿಮಗೆ ವಾಯ್ಸ್ ಓವರು ಸಹ ಕೊಡ್ತಿರೋದು. ಆಲ್ರೆಡಿ ಯೂಸ್ ಮಾಡಿದ್ದೀನಿ, ಏರೋ ಮೈಕ್ ಅಂತ. ತುಂಬಾ ಚೆನ್ನಾಗಿದೆ. ಸೊ ನಿಮಗೂ ಸಹ ಬೇಕು ಅಂತ ಹೇಳಿದ್ರೆ ನಾನು ಖಂಡಿತವಾಗ್ಲೂ ಡೀಟೇಲ್ಸ್ನ ಕೊಡ್ತೀನಿ. ಇದು ಬಾಲಾಜಿ ಕೊಟ್ಟಂತಹ ಗಿಫ್ಟು. ಬ್ಯಾಂಗಲು ಎಷ್ಟು ಚೆನ್ನಾಗಿದೆ ಗೊತ್ತಾ, ತುಂಬಾ ಸೂಪರಾಗಿದೆ. ನನ್ನ ಕೈಗಂತೂ ಇನ್ನೂ ಅದ್ಭುತವಾಗಿ ಕಾಣ್ತಿತ್ತು ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿತ್ತು. ಅದ್ರ ಜೊತೆಗೆ ಲೆಟ್ರೂ ಸಹ ಬರೆದು ಕೊಟ್ಟಿದ್ದ ಬಾಲು. ಏನಂತಾರೆ ನೋಡಿ, ಆ ಗಿಫ್ಟಿಗಿಂತ ಆ ಲೆಟ್ರೇ ತುಂಬ ಒಂಥರ ಖುಷಿ. ನೋಡಿ ನನಗೋಸ್ಕರ ಒಂದು ಲೆಟ್ರ್ ಬರೆದಿದ್ದಾನೆ ಅನ್ನೋ ಒಂದು ಖುಷಿ ಇರುತ್ತಲ್ವ. ಸೊ ಆ ರೀತಿ ಅದಂತೂ ನನಗೆ ತುಂಬಾ ಇಷ್ಟ ಆಯಿತು. ಸೊ ಏನಪ್ಪ ಅಂತ ಹೇಳಿದ್ರೆ ಏನೋ
ಒಂಥರ ಲೆಟ್ರು ಬರೆದಾಗ ಆ ಒಂದು ಫೀಲಿಂಗೇ ಒಂಥರ ಡಿಫ್ರೆಂಟಾಗಿರುತ್ತೆ. ಸೊ ಏನಪ್ಪ ಆ ಲೆಟ್ರು ಬರೆದಿದ್ದ ಅಂತ ಹೇಳಿದ್ರೆ, ನಮ್ಮ ಬಾಲು ಬ್ಯಾಂಗಲ್ ಜೊತೆಗೆ ಸೂಪರಾಗಿರುವಂತಹ ಸಣ್ಣದಾಗಿ ಚಿಕ್ಕದಾಗಿ ಬರೆದಿದ್ದ ಅಂತಲೇ ಹೇಳ್ಬೋದು ವಿಶಸ್ನ. ಸೊ ನೋಡಿ, ಹ್ಯಾಪಿ ಬರ್ತ್ಡೇ ಅತ್ತೆ, ಮೇ ಯುವರ್ ಡೇ ಬಿ ಫಿಲ್ಡ್ ವಿತ್ ಜಾಯ್, ಲಾಫ್ಟರ್ ಆ್ಯಂಡ್ ಅನ್ಫಾರ್ಗೆಟಬಲ್ ಮೂಮೆಂಟ್ಸ್, ಎಂಜಾಯ್ ದಿಸ್ ಲಿಟಲ್ ಗಿಫ್ಟ್, ಬಾಲಾಜಿರಾವ್ ಹಾರ್. ಥ್ಯಾಂಕ್ ಯು ಬಾಲು, ಥ್ಯಾಂಕ್ ಯು ಸೋ ಮಚ್. ಸೊ ತುಂಬಾ ಖುಷಿ ಆಯಿತು, ಕೊಟ್ಟಿರುವಂಥ ಗಿಫ್ಟೂ ಸಹ ಇಷ್ಟ ಆಯಿತು, ಈ ಒಂದು ಲೆಟ್ರನ್ನೂ ಸಹ ಇಷ್ಟ ಆಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೋಡ್ದ, ನಾನು ಆಗಲೇ ಹೇಳಿದೆ, ಒಬ್ಬ ಕೇಕು, ಇವನು ಬ್ಯಾಂಗಲ್ ಜೊತೆಗೆ ಏನಪ್ಪ ಈ ರೀತಿ ಲೆಟರು, ತುಂಬ ಖುಷಿ ಆಗುತ್ತಲ್ಲ. ಹಾಗೆ ಉಲ್ಲಾಸ ಏನು ಕೊಟ್ಟ ಅಂತ ಹೇಳಿದ್ರೆ, ನಾನು ಹಾಕಿರೋಂತಹ ಇಯರಿಂಗ್ನ ಗಿಫ್ಟಾಗಿ ಕೊಟ್ಟ, ಆನ್ಲೈನಲ್ಲಿ ಬುಕ್ ಮಾಡಿದ್ದು. ಸೊ ಇದು ನಮ್ಮ ಚಿಕ್ಕನಾದಿ ಕೊಟ್ಟಿರುವಂತಹ ಬ್ಲೂ ಕಲರ್ ಟಾಪು. ನಾನು ಆಗಲೇ ಇನ್ನೊಬ್ಬರು ಅಕ್ಕ ಅಂತ ತೋರಿಸ್ದೆ ಅಲ್ವಾ, ಬೇಬಿ ಅಕ್ಕ ಅಂತ, ಅವರು ಈ ಕಲರ್ ಟಾಪ್ ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಯಿತು, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಚೈತ್ರ, ಬೇಬಿ ಅಕ್ಕ, ಹಾಗೆ ನಮ್ಮ ದೊಡ್ಡನಾದ್ನಿ ಬಾಲು, ಪವನು, ಇಡೀ ಫ್ಯಾಮ್ಲಿಗೆ ಥ್ಯಾಂಕ್ ಯು ಸೋ ಮಚ್. ಯಾಕಂತ ಹೇಳಿದ್ರೆ ಬರ್ತ್ಡೇನ ತುಂಬ ಚೆನ್ನಾಗಿ ಮಾಡಿದ್ರು. ಎಸ್ಪೆಷಲಿ ನನ್ನ ಹಸ್ಬೆಂಡ್ಗೆ ಥ್ಯಾಂಕ್ ಯು ಹೇಳಲೇಬೇಕು. ಹಬ್ಬದ ಬ್ಯುಸಿಲಿ ಆ ಕಡೆ ಈ ಕಡೆ ಓಡಾಡಿಕೊಂಡು ಅಲ್ಲಿ ಇಲ್ಲಿ ಹೋಗಬೇಕು, ಬರಬೇಕು, ಬಟ್ಟೆಗಳು ಕೊಡಿಸ್ಬೇಕು. ಸೊ ಸೆಲೆಕ್ಟ್ ಮಾಡೋದ್ರಲ್ಲಿ ಪ್ರತಿಯೊಂದೂ ಸಹ ಹೇಗೋ ಒಟ್ಟಿನಲ್ಲಿ ಬರ್ತ್ಡೇ ಮುಗೀತು. ನೀವು ಸಹ ಆದಷ್ಟು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದನ್ನು ಕಲೀರಿ, ಯಾವುದೇ ಕಾರಣಕ್ಕೂ ಸಹ ಹಿಂಸೆ ಅಂತ ಅಂದ್ಕೋಬೇಡಿ. ಸೊ ಪ್ರತಿಯೊಬ್ಬರು ಹುಟ್ಟುಹಬ್ಬ ಆಗಿರ್ಬೋದು, ಯಾವುದೇ ಒಂದು ಫ್ಯಾಮಿಲಿ ಫಂಕ್ಷನ್ ಆಗಿರ್ಬೋದು, ಜೊತೇಲಿ ಸೇರೋದನ್ನು ಕಲಿಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದು ನಾನು ಆಗಲೇ ತೋರಿಸಿದ್ನಲ್ಲ, ನಮ್ಮ ದೊಡ್ಡ ನಾದಿನಿ ಕೊಟ್ಟಂತಹ ಗಿಫ್ಟು ಅಂತ, ಹೇರೋ ಮೈಕ್ ಅಂತ, ತುಂಬಾ ಚೆನ್ನಾಗಿದೆ. ಸೊ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಅದರ MRP ಬಂದು 5000 ಚೇಂಜ್ ಏನೋ ಇದೆ. ಸೊ ಆಫರಲ್ಲಿ ಹೋಗಿ ಸ್ವಲ್ಪ ಕಮ್ಮಿ ರೇಟಿಗೆ ಸಿಕ್ತು ಅಂತಲೇ ಹೇಳ್ಬೋದು. ನಮ್ಮ ಲಕ್ಷ್ಮಿ ಅಕ್ಕಂಗೂ ಹಾಗೆ ಬಾವಾಜಿಗೂ ಥ್ಯಾಂಕ್ ಯು ಸೋ ಮಚ್. ಇದು ತುಂಬಾ ಯೂಸ್ಫುಲ್ ಆಗಿದೆ ನನಗೆ. ಯಾಕಪ್ಪ ಅಂತ ಹೇಳಿದ್ರೆ, ಯೂಟ್ಯೂಬರ್ಸ್ ಆಗಿರ್ಬೋದು ಅಥವಾ ಯೂಟ್ಯೂಬ್ ನೋಡೋ ವ್ಲಾಗ್ಗಳಿಗೆ ಗೊತ್ತಿರುತ್ತೆ ಮೈಕು ಎಷ್ಟು ಮುಖ್ಯ ಅನ್ನೋದು. ವರ್ತ್ ಅಂತಲೇ ಹೇಳ್ಬೋದು. ಯಾಕಂದರೆ 2 ಮೈಕ್ ಜೊತೆ ಒಂದು ಚಾರ್ಜರು, USB ಕನೆಕ್ಷನ್ ಥರ ತುಂಬಾ ಚೆನ್ನಾಗಿದೆ, ಕ್ಯೂಟ್ ಆಗಿದೆ, ತುಂಬಾ ಇಷ್ಟ ಆಗಿರುವಂಥ ಗಿಫ್ಟು. ಟಾಪ್ಗಳು ತುಂಬ ಇಷ್ಟ ಆಯಿತು, ಬ್ಯಾಂಗಲ್ ಇಷ್ಟ ಆಯಿತು, ಕೇಕ್ ಇಷ್ಟ ಆಯಿತು, ಆ ಲೆಟರ್ ಇಷ್ಟ ಆಯಿತು. ಕಂಪ್ಲೀಟಾಗಿ ಆವತ್ತಿನ ಡೇನೇ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ನೀವು ಸಹ ಆದಷ್ಟು ಯಾರಿಗಾದ್ರೂ ಫ್ಯಾಮಿಲಿ ಫ್ರೆಂಡ್ಸ್ ಯಾರಿಗಾದ್ರೂ ಇದ್ದರೆ ಈ ರೀತಿ ಬರ್ತ್ಡೇ ಸೆಲೆಬ್ರೇಷನ್ ಆಗಿರ್ಬೋದು ಅಥವಾ ಮತ್ತೊಂದನ್ನು ಜೊತೆ ಸೇರಿ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಇದು ಮೈಕು. ನಮ್ಮ ಅತ್ತೆ ಮಕ್ಕಳು ಇಬ್ಬರೂ ಸಹ ತೋರಿಸ್ಕೊಡ್ತಿದ್ದಾರೆ, ಅತ್ತೆ ನೋಡಿ ಅತ್ತೆ ಹಿಂಗೆ ಹಾಕಬೇಕು, ಹಾಗೆ ಮಾಡಬೇಕು ಅಂತ. ಬಾಲು ಆಗಿರ್ಬೋದು, ಪವನ್ ಆಗಿರ್ಬೋದು, ಇಬ್ಬರೂ ಸಹ ಗೈಡ್ ಮಾಡಿದ್ರು ಅಂತಲೇ ಹೇಳ್ತೀನಿ. ಹಾಗೆ ಯಾರೆಲ್ಲ ನನ್ನ ಹುಟ್ಟುಹಬ್ಬಕ್ಕೆ ವಿಶ್ ತಿಳಿಸಿದ್ದೀರಾ, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ವಾಟ್ಸಪ್ಪಲ್ಲಿ ಆಗಿರ್ಬೋದು, ಅಥವಾ ಪರ್ಸ್ನಲ್ ಮೆಸೇಜ್ಗಳಾಗಿರ್ಬೋದು, ಕಾಲಲ್ಲಿ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಸಹ ಥ್ಯಾಂಕ್ ಯು ಸೋ ಮಚ್. ನನ್ನ YT ಫ್ರೆಂಡ್ಸ್, ನನ್ನ YT ತಮ್ಮಂದರು, ಎಸ್ಪೆಷಲಿ ನನ್ನ ತಮ್ಮಂದರು ಸ್ಟೋರೀಸು ಹಾಕೋಗ್ಬಿಟ್ಟಿದ್ರು, ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ನನ್ನ YT ತಮ್ಮಂದಿರಿಗೆ. ಹಾಗೆ ಯಾರೆಲ್ಲ ನನ್ನ ಸ್ನೇಹಿತರಿದ್ದಾರೆ ಪ್ರತಿಯೊಬ್ಬರಿಗೂ ಸಹ ಥ್ಯಾಂಕ್ ಯು ಸೋ ಮಚ್ ವಿಶ್ ಮಾಡಿದ್ದಕ್ಕೆ ಅಂತ ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ನಿಮ್ಮೆಲ್ರಿಗೂ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ ಅಂತ ಹೇಳ್ತಾ, ಲವ್ ಯು ಚಟ, ಟೇಕ್ ಕೇರ್, ಬಾಯ್.